2004ರಿಂದ ಸಿಎಂ ಉದಾಸಿ ಅವರ ನಾಯಕತ್ವದಲ್ಲಿ ಈ ಸಂಸ್ಥೆ ಅಭಿವೃದ್ಧಿ ಆಗ್ತಾ ಬಂದಿದೆ. 15 ಜನ ಅಭ್ಯರ್ಥಿಗಳು ಇವತ್ತು ಸ್ಪರ್ಧೆ ಮಾಡಿದ್ದೇವೆ. ನಾವು ಆಯ್ಕೆ ಆದ ನಂತರ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಗರ್ಲ್ಸ್ ಸ್ಕೂಲಿನ ಹೊಸದಾದ ಒಂದು ಕಟ್ಟಡವನ್ನು ನಾವು ಕಟ್ಟುವ ಒಂದು ವಿಚಾರವನ್ನು ಹೊಂದಿದ್ದೇವೆ. ಸೈನ್ಸ್ ಕಾಲೇಜನ್ನು ಕೂಡ ಪ್ರಾರಂಭ ಮಾಡುವ ವಿಚಾರ ಕೂಡ ಹೊಂದಿದ್ದೇವೆ. ನಮ್ಮ ಮೇಲೆ ಕೆಲ ಗುರುತರ ಅಪಾದನೆ ಕೂಡ ಮಾಡ್ತಾ ಇದ್ದಾರೆ. ಆ ಅಪಾದನೆಗಳು ಸಂಪೂರ್ಣವಾಗಿ ಸುಳ್ಳಾದಂತಹ ಅಪಾದನೆಗಳು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲಿ ಈಗಾಗಲೇ ಜೆಇಕೋ ಅಂದ್ರೆ ಜನತಾ ಶಿಕ್ಷಣ ಸಂಸ್ಥೆ ಚುನಾವಣೆ ಬಹಳ ಕಾವೇರಿದ್ದು, ಇದರ ಬಗ್ಗೆ ಇಲ್ಲಿ ಒಂದು ಬಣ ಅಂದ್ರೆ BS ಅಕ್ಕಿಹೊಳಿ ಅವರ ಒಂದು ಬಣ ನಮ್ಮ ಜೊತೆ ಇದೆ. ಅವ್ರನ್ನ ಕೇಳೋಣ. ಹಿಂದಿನ ಅವಧಿಯಲ್ಲಿ ಅವರು ಅಧ್ಯಕ್ಷರಿದ್ರು, ಈಗಾಗಲೇ ಏನ್ ಡೆವಲಪ್ ಆಗಿದೆ ಹಾಗೂ ಮುಂದೆ ಏನ್ ಮಾಡ್ಬೇಕಂತಿದ್ದಾರೆ ಅವ್ರು ನಮ್ಮ ಜೊತೆಗೆ ಅವ್ರು ಮಾತಾಡ್ಸೋಣ ನಾವು. ಸರ್, ಈಗಾಗಲೇ ಅಂದ್ರೆ ನಾಳೆನೆ ಜೆಇಕೋ ಚುನಾವಣೆ ಇದೆ, ಅದರ ಪೂರ್ವ ತಯಾರಿ ಹೆಂಗ್ ನಡೆಸಿದ್ದೀರಾ? ಆಮೇಲೆ ಹಿಂದಿನ ಅವಧಿಯಲ್ಲಿ ನೀವು ಅಧ್ಯಕ್ಷರಾಗಿದ್ರಿ, ಈಗ ಮುಂದೆ ನಿಮ್ಮ ಬಣ ಏನಾದ್ರು ಬಂತಂದ್ರೆ ಮುಂದೆ ಅಭಿವೃದ್ಧಿ ಏನ್ ಮಾಡ್ಬೇಕಂತಿದ್ರೆ ಸರ್? ಜನತಾ ಶಿಕ್ಷಣ ಸೌಹಾರ್ದ ಸಹಕಾರಿ ಸಂಘದ ಚುನಾವಣೆ ದಿನ 14ರಂದು ನಡೀತಾ ಇದೆ. ನಾವೆಲ್ಲ ದಿವಂಗತ ಸಿಎಂ ಉದಾಸಿ ಅವರ ಒಂದು ಅಭಿಮಾನಿ ಬಳಗ ವತಿಯಿಂದ ಇವತ್ತು ನಾವು 15 ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದೇವೆ. ಈ ಹಿಂದೆ 2004ರಿಂದ ಸಿಎಂ ಉದಾಸಿ ಅವರ ನಾಯಕತ್ವದಲ್ಲಿ ಈ ಸಂಸ್ಥೆ ಅಭಿವೃದ್ಧಿ ಆಗ್ತಾ ಬಂದಿದೆ. ಈ ಹಿಂದೆ ನಾವು 3.5 ವರ್ಷ ಈ ಸಂಸ್ಥೆಗೆ ಅಧ್ಯಕ್ಷನಾಗಿದ್ದೆ. ಆ ಅಧ್ಯಕ್ಷ ಅವಧಿಯಲ್ಲಿ ಕೂಡ ನಾವು ಈ ಸಂಸ್ಥೆಯ ಅಂಗಸಂಸ್ಥೆಗಳಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿ ಅಭಿವೃದ್ಧಿಯನ್ನು ಮತ್ತು ಮೂಲಭೂತ ಸೌಕರ್ಯಗಳನ್ನು ಕೂಡ ಇವತ್ತು ನಾವು ವಿದ್ಯಾರ್ಥಿಗಳಿಗೆ ಮಾಡಿಕೊಟ್ಟಿದ್ದೇವೆ. ಆ ಕಾಲೇಜಿನ ಆವರಣ ಕೂಡ ಇವತ್ತು ಬಹಳಷ್ಟು ರೀತಿಯಿಂದ ನಾವು ಅಭಿವೃದ್ಧಿಯನ್ನು ಮಾಡಿ ಒಂದು ಶೈಕ್ಷಣಿಕ ವಾತಾವರಣವನ್ನು ಇವತ್ತು ಕಾಲೇಜಿನಲ್ಲಿ ಇವತ್ತು ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಮತ್ತು ಈ ಹಿಂದೆ ಈ ಸಂಸ್ಥೆಗೆ ಕುಮಾರೇಶ್ವರ ಡಿಗ್ರಿ ಕಾಲೇಜಿನ ಸಂಬಂಧಪಟ್ಟ ಹಾಗೆ ನ್ಯಾಕ್ ಸಮಿತಿ 2024ರಲ್ಲಿ ಅದರ ಇನ್ಸ್ಪೆಕ್ಷನ್ ಬಂದ ಕಾಲದಲ್ಲಿ ಕೂಡ ಆ ಸಂಸ್ಥೆಯ ಬೇಕಾಗುವ ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ನಾವು ಮಾಡಿಕೊಟ್ಟು ಆ ನ್ಯಾಕ್ ಕಮಿಟಿಯನ್ನು ಸಂಪೂರ್ಣವಾಗಿ ನಾವು ಯಶಸ್ವಿಯಾಗಿ ಪೂರೈಸಿದ್ದೇವೆ. ಇವತ್ತು ನಮ್ಮ ಈ ಸಮಿತಿ 15 ಜನ ನಾವೇನು ಅಭ್ಯರ್ಥಿಗಳು ಇವತ್ತು ಸ್ಪರ್ಧೆ ಮಾಡಿದ್ದೇವೆ. ನಾವು ಆಯ್ಕೆ ಆದ ನಂತರ ಈ ಕಾಲೇಜಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಅಂಗಸಂಸ್ಥೆಗಳಿಗೆ ಬೇಕಾಗುವ ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ಮಾಡಲಿಕ್ಕೆ ನಾವೆಲ್ಲ ಕಟಿಬದ್ಧರಾಗಿದ್ದೇವೆ. ಮತ್ತು ಆ ಸ್ಕೂಲಿಗೆ ಸಂಬಂಧಪಟ್ಟ ಹಾಗೆ ಗರ್ಲ್ಸ್ ಸ್ಕೂಲಿನ ಹೊಸದಾದ ಒಂದು ಕಟ್ಟಡವನ್ನು ನಾವು ಕಟ್ಟುವ ಒಂದು ವಿಚಾರವನ್ನು ಹೊಂದಿದ್ದೇವೆ. ಮತ್ತು ಕುಮಾರೇಶ್ವರ ಡಿಗ್ರಿ ಕಾಲೇಜಿನಲ್ಲಿ ಹೊಸದಾಗಿ ಅಲ್ಲಿ MA MCOM ಮತ್ತು BCA ಕೋರ್ಸ್ಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡೋ ವಿಚಾರ ಕೂಡ ಹೊಂದಿದ್ದೇವೆ. ಮತ್ತು ಹೈಸ್ಕೂಲ್ ಕಾಲೇಜ್ ಸಂಬಂಧಪಟ್ಟ ಹಾಗೆ ಸೈನ್ಸ್ ಕಾಲೇಜನ್ನು ಕೂಡ ಪ್ರಾರಂಭ ಮಾಡೋ ವಿಚಾರನೂ ಕೂಡ ನಮ್ಮ ಆಡಳಿತ ಮಂಡಳಿ ನಾವು ಅದ್ರ ಬಗ್ಗೆ ನಿರ್ಧಾರವನ್ನು ಕೂಡ ಈಗಾಗಲೇ ವಿಚಾರವನ್ನು ಕೂಡ ಮಾಡಿದ್ದೇವೆ. ಅದೇ ರೀತಿಯಾಗಿ ಈ ಸಂಸ್ಥೆ ಈ ಸಂಘವನ್ನು ಹುಟ್ಟು ಹಾಕಿದ ಹಿಂದಿನ ನಮ್ಮ ಆನರರಿ ಸೆಕ್ರೆಟರಿ ಆದಂಥ ಸನ್ಮಾನ್ಯ ಚಂದಪ್ಪ ಕಾಗಿನೆಲೆಯವರ ಒಂದು ಪುತ್ಥಳಿಯನ್ನು ಕೂಡ ಇವತ್ತು ನಮ್ಮ ಈ ಕಾಲೇಜಿನ ಆವರಣದಲ್ಲಿ ಕೂಡ ನಾವು ಅದನ್ನು ಅನಾವರಣ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನೋದು ಕೂಡ ನಮ್ಮ ಈ ಅಭ್ಯರ್ಥಿಗಳ ಒಂದು ಈಗಾಗಲೇ ನಮ್ಮ ಘೋಷಣೆ ಕೂಡ ಆಗಿದೆ. ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಅದ್ರ ಬಗ್ಗೆ ನಾವು ಹೇಳಿದ್ದೇವೆ. ಅದೇ ರೀತಿಯಾಗಿ ಹಾನಗಲ್ನಲ್ಲಿ ನಮ್ಮ ಅಭ್ಯರ್ಥಿಗಳ ವಿರುದ್ಧ ಸ್ಪರ್ಧೆ ಮಾಡಿದಂಥ ಕೆಲ ವ್ಯಕ್ತಿಗಳು ಹಾಗೂ ಕೆಲ ಸದಸ್ಯರಿಲ್ಲದ ಸದಸ್ಯರು ನಮ್ಮ ಮೇಲೆ ಕೆಲ ಗುರುತರ ಅಪಾದನೆ ಕೂಡ ಮಾಡ್ತಾ ಇದ್ದಾರೆ. ಆ ಅಪಾದನೆಗಳು ಸಂಪೂರ್ಣವಾಗಿ ಸುಳ್ಳಾದಂಥ ಅಪಾದನೆಗಳು. ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ, ಒಬ್ಬ ವ್ಯಕ್ತಿ ಈ ಸಿಎಂ ಉದಾಸಿಯವರ ಶಿಕ್ಷಣಾಭಿವೃದ್ಧಿ ಅಭಿಮಾನಿಗಳ ಬಳಗ ಆಯ್ಕೆ ಆದ್ರೆ, ಶ್ರೀ ಅಕ್ಕಿಹೊಳಿ ವಕೀಲರ ನಾಯಕತ್ವ ಆಯ್ಕೆ ಆದ್ರೆ, ಈಗ ಸದಸ್ಯತ್ವ ಹೊಸದಾಗಿ ಏನು ಆದಂಥ ಹಳೆಯ ಸದಸ್ಯತ್ವವನ್ನು ಮತ್ತೆ ರದ್ದು ಮಾಡ್ತಾರೆ ಅಂಥೇಳಿ ಸುಳ್ಳು ಆಪಾದನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಸಂಪೂರ್ಣ ನಿರಾಧಾರ. ಅಂಥ ಯಾವುದೇ ವಿಚಾರವೂ ಕೂಡ ನಮ್ಮಲ್ಲಿ ಇಲ್ಲ. ನಾವು ಅಂಥವು ಯಾವುದನ್ನು ಕೂಡ ಮಾಡೋದಿಲ್ಲ ಅನ್ನೋದು ಕೂಡ ನನ್ನ ಒಂದು ಅಭಿಪ್ರಾಯವನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಸರ್, ಈಗ ಕೆಲವೊಂದಿಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಅವೆಲ್ಲ ನಿರಾಧಾರ ವಿಚಾರಗಳು. ಇವತ್ತು ಅವರು ಆಪಾದನೆ ಮಾಡುವಾಗ ಕೆಲವೇ ಜನರ ಮನೆಯ ಸದಸ್ಯರನ್ನು ಅವತ್ತು ಸದಸ್ಯರನ್ನಾಗಿ ಮಾಡಿದ್ದಾರೆ. ಚಿಯ್ಯ ಪಿಯ್ಯ ಅಂತ ಹೇಳಿ ಶಬ್ದ ಯೂಸ್ ಮಾಡಿದ್ದಾರೆ. ಅವರು ತಾವು ಆತ್ಮಾವಲೋಕನ ಮಾಡ್ಕೋಬೇಕು. ಯಾರು ಆಪಾದನೆ ಮಾಡಿದಾರಲ್ಲ
ಅವರ ಮನೆಯ ಎಷ್ಟು ಚಿಯಾಪಿಯನ್ನು ಅವ್ರು ಹಾಕ್ಕೊಂಡಿದ್ದಾರೆ ಅಂಥೇಳಿ. ಅವರು ಕೂಡ ಅವರ ಮನೆಯ ಎಲ್ಲ ಸದಸ್ಯರನ್ನು ಈ ಹಿಂದೆ ಸದಸ್ಯರು ಮಾಡಿದರು, 10-20 ವರ್ಷದಿಂದನೇ ಮಾಡಿದಾರ, ಅವರು ಅದನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿಗಳು ಅವರು ಈಗಾಗಲೇ ನಮ್ಮ ವಿರುದ್ಧ ಸ್ಪರ್ಧೆಯನ್ನು ಕೂಡ ಮಾಡಿದ್ದಾರೆ. ಅವರು ಕೂಡ ಹಲವಾರು ಬಾರಿ ಈ ವಿಷಯಗಳನ್ನು ಸಾರ್ವಜನಿಕವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಕೆಲವೇ ಜನರ ಕಪಿಮುಷ್ಟಿಯಲ್ಲಿ ಕೆಲವೇ ಜನರ ಮನೆತನದ ಸದಸ್ಯರು ಮಾತ್ರ ಇದ್ದಾರೆ ಅಂಥೇಳಿ. ಇವರು ಹಾನಗಲ್ಲಿಗೆ ಬಂದಿದ್ದು ಕಾಲೇಜಿನಲ್ಲಿ ನೌಕರಿ ಮಾಡಲಿಕ್ಕೆ ಬಂದಿದ್ದು. ಅಂಥ ವ್ಯಕ್ತಿಗಳು ಕೂಡ ಹಾನಗಲ್ಲಿನಲ್ಲಿ ತಾಲೂಕಿನಲ್ಲಿ ವಾಸವಾಗಿರೋದು ಅವರ ಸಹೋದರರನ್ನ ಸಹೋದರಿಯರನ್ನು ಬೇರೆ ತಾಲೂಕಿನ ವಾಸವಾದಂಥರನ್ನ ಅವ್ರನ್ನೂ ಈ ಹಿಂದೆ ಸದಸ್ಯರು ಮಾಡಿದ್ರು. ಅವರೆಲ್ಲ ಚುನಾವಣೆ ಸಲುವಾಗಿ ಆವಾಗಿಂದನೇ 1993ರಿಂದನೇ ಅವರ ತಯಾರಿ ಅವತ್ತಿನ ಕೆಲ ನಾಯಕರ ಜೊತೆಗೆ. ಇಂಥ ವ್ಯಕ್ತಿಗಳಿಂದ ನಾವೀಗ ಯಾವುದೇ ಪಾಠವನ್ನು ಯಾವುದೇ ನೀತಿ ಪಾಠವನ್ನು ಕಲಿಯೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಇಷ್ಟು ಹಿಂದಿನ ಬಾರಿ ಜನತಾ ಶಿಕ್ಷಣ ಅಧ್ಯಕ್ಷರಾದಂಥ BS ಅಕ್ಕಿಹೊಳಿ ಅವರ ಮಾತು. ನಾವು ಯಾವುದೇ ಆರೋಪಕ್ಕೆ ತಲೆ ಕೆಡಿಸದೆ ಅಭಿವೃದ್ಧಿಯತ್ತ ನೋಡ್ತಾ ಇದ್ದೇವೆ. ಇದರಿಂದಾಗಿ ಯಾರು ಈ ಆಪಾದನೆಗೆ ತಲೆ ಕೆಡಿಸದ ಹಾಗೆ ಚುನಾವಣೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಮತದಾನ ಮಾಡಿ ಎಂದು ಹೇಳ್ತಿದ್ದಾರೆ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ.